ಓಕೆ ಫ್ರೆಂಡ್ಸ್, ಈಗ ಏನು ಎಂಟ್ರಿ ತೊಗೊಂಡಿರ್ತೀವಿ ನಾವು 325 ಕ್ವಾಂಟಿಟಿಯಿಂದ ಜಸ್ಟ್ ನೋಡ್ಬೋದು. ಪ್ರಾಫಿಟ್ ಲಾಸ್ ಕಾಸ್ಟಲ್ಲಿ ನಡೀತಾ ಇದೆ. ಓಕೆ, ಇನ್ಸೈಡ್ ಕ್ಯಾಂಡಲು ಬ್ರೇಕ್ ಆಯಿತು, ತುಂಬ ಚೆನ್ನಾಗಿ ಬ್ರೇಕ್ ಆಯಿತು. ಓಕೆ, ಅದಕ್ಕೋಸ್ಕರ 1 ಮಿನಿಟ್ ಟೈಮ್ ಫ್ರೇಮಲ್ಲಿ ನಾನು ಫಸ್ಟ್ ಟ್ರೇಡನ್ನು ತೊಗೊಂಡಿದ್ದೆ. ಬಟ್ ಏನಾಗುತ್ತೆ ಅಂತಂದರೆ ಅಲ್ಲಿ ಟ್ರೇಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ನಂದು. ಅದಾದಮೇಲೆ ಕನ್ಫರ್ಮೇಷನು ಸೆಕೆಂಡ್ ಅದೇ ಸೇಮ್ ಸ್ಟ್ರೈಕ್ ಪ್ರೈಸನ್ನು 23,700 ನೋಡಿ. ಸೊ 1:1 ಟಾರ್ಗೆಟನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, 157ಗೆ ಲೈನ್ ಹಾಕ್ಕೊಂಡಿದ್ದೀನಿ ಅಲ್ವಾ. ಸೊ ಅಲ್ಲಿವರೆಗೂ ಬಂದರೆ ಫೈನ್. ಓಕೆ, 555, 750 ಈ ಥರ ಲಾಸಲ್ಲಿ ನಡೀತಾ. ಓಕೆ, ಫಸ್ಟ್ ಟ್ರೇಡ್ ಕೂಡ ನನಗೆ ಆಲ್ಮೋಸ್ಟ್ 5,000 ಪ್ಲಸ್ ಪ್ರಾಫಿಟ್ ಅಂತ ತೋರಿಸ್ತಾ ಇತ್ತು. ಬಟ್ 6,000 ಪ್ಲಸ್ ಪ್ರಾಫಿಟ್ ಬಂದಿದ್ದರೆ ನಾನು ಪ್ರಾಫಿಟನ್ನು ಬುಕ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಅಲ್ಲಿ ಏನಾಗುತ್ತೆ ಅಂತಂದರೆ ಇಮಿಡಿಯೇಟಾಗಿ ರಿವರ್ಸಲ್ ಆಗುತ್ತೆ. ರಿವರ್ಸಲ್ ಆಗಿ 1:1 ಪ್ರಾಪರಾಗಿ ಕೊಡಲ್ಲ. ಓಕೆ, ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಎಕ್ಸಿಟ್ ಆಗ್ತೀನಿ. ಓಕೆ, ದ್ಯಾಟ್ ಪರ್ಟಿಕ್ಯುಲರ್ ಟ್ರೇಡ್ ಕಾಸ್ಟ್ಗೆ ಟ್ರೈಲ್ ಮಾಡ್ತಾ ಇರ್ತೀನಲ್ವ, ಆವಾಗ ಟ್ರೈಲಿಂಗ್ ಸ್ಟಾಪ್ ಲಾಸು ಹಿಟ್ ಆಗಿ ನಮಗೆ 300 ಪ್ಲಸ್ ಲಾಸಲ್ಲಿ ಎಕ್ಸಿಟ್ ಆಗುತ್ತೆ ಪೊಸಿಷನು. ಈಗ ನೋಡ್ಬೋದು ಕಾಸ್ಟಲ್ಲಿ ನಡೀತಾ ಇದೆ. ಓಕೆ, ಆಲ್ಮೋಸ್ಟ್ ಮಾರ್ಕೆಟು ಫಾಲ್ ಆಗೋ ಚಾನ್ಸಸ್ ತುಂಬ ಇದೆ. ಯಾಕಂದರೆ ಯು ಕ್ಯಾನ್ ಚೆಕ್ ಹಿಯರ್, ತುಂಬಾ ಹೆವಿ ಸೆಲ್ಲಿಂಗ್ ಜೂನ್ ಇದೆ. ಓಕೆ, ಮೇಲ್ಗಡೆ ಯಾಕಂದರೆ ಫ್ರೈಡೇ 3 ಗಂಟೆ ಕ್ಯಾಂಡಲ್ಲು. ಸೊ ನೋಡ್ಬೋದು ನೀವು, ಆಲ್ಮೋಸ್ಟು ತುಂಬ ಹೆವಿ ಸೆಲ್ಲಿಂಗ್ ಕ್ಯಾಂಡಲ್ ಬಂದಿತ್ತು. ಸೊ ಅಲ್ಲೇ ಮಾರ್ಕೆಟ್ ಓಪನ್ ಆಗ್ತಿದೆ ಅಂದಾಗ ಈಸಿಯಾಗಿ ಮೇಲಕ್ಕೆ ಹೋಗೋದಂತೂ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಡೌನ್ ಸೈಡ್ಗೆ ಪೊಸಿಷನ್ ತೊಗೊಂಡಿದ್ದೀನಿ ಅಕಾರ್ಡಿಂಗ್ ಟು ಅನಾಲೈಸಿಸ್. ಓಕೆ, ಆಲ್ಮೋಸ್ಟ್ ನಮಗೆ ಈಸಿಯಾಗಿ. ಓಕೆ, 4,800, 4,900. ಓಕೆ, ಇವಾಗ ನಾನು ಕಾಸ್ಟ್ಗೆ ಟ್ರೈಲ್ ಮಾಡ್ತಾ ಇದ್ದೀನಿ. ಓಕೆ, 5,500ವರೆಗೂ ಪ್ರಾಫಿಟ್ ತೋರಿಸ್ತಾ ಇದೆ. ಓಕೆ, 6,000, 6,400. ಓಕೆ, 6,900. ಓಕೆ, ಐ ಆಮ್ ರೆಡಿ ಟು ಎಕ್ಸಿಟ್ ಟು 60 ಕ್ವಾಂಟಿಟಿ. ಓಕೆ, 7,000. ಓಕೆ, 8,000 ಡನ್ ಗೈಸ್. ನಾನು ಪಾರ್ಸಿಯಲಿ ಕ್ವಾಂಟಿಟಿನ ಬುಕ್ ಮಾಡಿದ್ದೀನಿ. ಓಕೆ, ಜಸ್ಟ್ 1 ಲಾಟ್ ರಿಮೈನಿಂಗ್ ಬಿಟ್ಟಿದ್ದೀನಿ. 8,000 ಪ್ಲಸ್ ನನಗೆ ತೋರಿಸ್ತಾ ಇತ್ತು. ಈಗ ನಾನು ಎಕ್ಸಿಟ್ ಆಗಿರ್ತೀನಿ. ಓಕೆ, ಈಗ 141ನಲ್ಲಿ ನಡೀತಾ ಇದೆ ಟ್ರೇಡ್. ಆಲ್ಮೋಸ್ಟ್ 20 ಪಾಯಿಂಟ್ಸು ತಿರ್ಗಾ ವಾಪಸ್ ಬಂತು. ಓಕೆ, ಆಲ್ಮೋಸ್ಟ್ ನನಗೆ 2,000 ಪ್ರಾಫಿಟು ಕಡಿಮೆ ಆಯಿತು. ದಿಸ್ ಪರ್ಟಿಕ್ಯುಲರ್ ಒಂದು ಲಾಟನ್ನು ನಾನು ಹೋಲ್ಡ್ ಮಾಡಿದ್ದಕ್ಕೆ. ಸಪೋಸ್ ಇದು 1:2 ಬಂದಿತ್ತು, 8,000, 9,000 ಬಂದಿದ್ರು ಕೂಡ ನಾನು ಎಕ್ಸಿಟ್ ಆಗಬೇಕು ಅಂತ ರೆಡಿ ಆಗಿದೆ. ಬಟ್ ನೋಡಿ, ತುಂಬ ಚೆನ್ನಾಗಿ ಬೈಯಿಂಗ್ ಬರ್ತಾ ಇದೆ. ಓಕೆ, ಆಲ್ಮೋಸ್ಟು ಅದು ಕೂಡ ಟ್ರೇಲಿಂಗ್ ಸ್ಟಾಪ್ ಲಾಸು ಹಿಟ್ ಆಯಿತು 65 ಕ್ವಾಂಟಿಟಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ. ಆಲ್ಮೋಸ್ಟ್ 6,363 ರೂಪೀಸ್ ಪ್ರಾಫಿಟನ್ನು ಬುಕ್ ಮಾಡ್ತೀನಿ. ಡನ್ ಫಾರ್ ದ ಡೇ.